ನಮಸ್ತೆ ಎಲ್ಲರಿಗೂ. ಲಕ್ಕಿ ಲೈಫ್ ಟಿಪ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಕುಂಭರಾಶಿಯವರೇ, ಈ 2026 ಅಂದರೆ ನಿಮಗೆ ಈ ದೇವತೆ ನಿಮಗೆ ಯಾಕೆ ಹಿಂಬಾಲಿಸುತ್ತಿದ್ದಾಳೆ ಮತ್ತು ಯಾರು ಮೌನವಾಗಿ ನಿಮ್ಮನ್ನು ರಕ್ಷಿಸುತ್ತಿದ್ದಾರೆ ಅನ್ನೋದು ಸ್ವಲ್ಪ ಯೋಚಿಸಿ ನೋಡಿ. 7 ಜನ್ಮಗಳಿಂದ ಈ ದೇವತೆ ನಿಮ್ಮ ಹಿಂದೆ ಬರ್ತಿದ್ದಾಳೆ. ಏಕೆ? ಇದರ ಹಿಂದೆ ಯಾವುದೋ ಒಂದು ಕಾರಣ ಖಂಡಿತವಾಗಿಯೂ ಇದೆ. ಯಾವುದೇ ಕಾರಣವಿಲ್ಲದೆ 7 ಜನ್ಮಗಳವರೆಗೆ ಒಂದು ದೇವತೆ ಯಾರನ್ನಾದರೂ ಹಿಂಬಾಲಿಸುವುದು ಸಾಧ್ಯವೇ ಇಲ್ಲ. ಯಾವುದೋ ಒಂದು ಈ ಜನ್ಮದಲ್ಲಿ ನೀವು ತಪ್ಪು ಮಾಡಿರಬಹುದು ಅಥವಾ ಯಾವುದೋ ರಹಸ್ಯ ನಿಮ್ಮೊಂದಿಗೆ ಜೋಡಿಸಿಕೊಂಡಿರಬಹುದು. ಅದು ಇಂದಿಗೂ ನಿಮ್ಮನ್ನು ಬಿಡುತ್ತಿಲ್ಲ. ನೀವು ಕೂಡ ನಿಮ್ಮ ಮನಸ್ಸಿನೊಳಗೆ ಈ ಪ್ರಶ್ನೆಯನ್ನು ಕೇಳಿಕೊಳ್ಳುತ್ತಿದ್ದೀರಲ್ಲ, ಆ ಕಾರಣ ಏನು? ನಿಜವಾಗಿಯೂ ನಿಮಗೆ ನಿಮ್ಮ ಆ ತಪ್ಪಿನ ಬಗ್ಗೆ ಏನಾದರೂ ಗೊತ್ತಿದೆಯಾ ಅಥವಾ ಸತ್ಯವನ್ನು ನಿಮ್ಮಿಂದ ಮರೆಮಾಚಲಾಗಿದೆಯಾ? ಆದರೆ ವಿಷಯ ಇಲ್ಲಿದೆ, ಮುಗಿಯೋದಿಲ್ಲ. ನೀವು ಗಮನಿಸಿದ್ದೀರಾ? ನೀವು ಒಂದು ದೊಡ್ಡ ಅಪಾಯದಲ್ಲಿದ್ದಾಗ ಪ್ರತಿ ಬಾರಿ ಯಾರೋ ಒಂದು ಕಾಣದ ಶಕ್ತಿ ನಿಮ್ಮನ್ನು ರಕ್ಷಿಸುತ್ತಿದೆ. ಯಾರೋ ಒಬ್ಬರು ಈ ನಿಮ್ಮ ನೆರವಿಗೆ ಬರ್ತಿದ್ದಾರೆ. ಎದುರಿಗೆ ಬಾರದೆ, ತಮ್ಮ ಹೆಸರು ಹೇಳದೆ. ಅತಿ ಆಶ್ಚರ್ಯದ ಸಂಗತಿ ಏನೆಂದರೆ, ಆ ರಾಕ್ಷಸನ ಬಗ್ಗೆ ನಿಮಗೆ ಏನೂ ಗೊತ್ತಿಲ್ಲ. ಅವರು ಯಾರು, ಯಾಕೆ ನಿಮ್ಮನ್ನು ರಕ್ಷಿಸುತ್ತಿದ್ದಾರೆ ಮತ್ತು ಆ ದೇವತೆಯೊಂದಿಗೆ ಅವರ ಸಂಬಂಧವೇನು? ಈ ಎಲ್ಲ ರಹಸ್ಯಗಳು ಇಷ್ಟರವರೆಗೆ ನಿಮ್ಮಿಂದ ಮರೆಮಾಚಲ್ಪಟ್ಟಿವೆ. ಸತ್ಯ ಬಹಳ ಹತ್ತಿರದಲ್ಲಿದೆ, ಅದನ್ನು ತಿಳಿಯಬೇಕಾ ಅಷ್ಟೇ. ಆದರೆ ಇಂದು ನಾವೆಲ್ಲ ಈ ಪದಗಳನ್ನು ತೆಗೆಯಲಿದ್ದೇವೆ. ಇಂದು ಹೊರಬರುವ ಸತ್ಯವನ್ನು ಕೇಳಿ ನೀವು ಸಂಪೂರ್ಣವಾಗಿ ಅಚ್ಚರಿ ಪಡುವಿರಿ. ನಂಬಿ. ಮೊದಲ ಬಾರಿ ಕೇಳಿದಾಗ ಇದು ಹೇಗೆ ಸಾಧ್ಯ ಎಂದು ನಿಮಗೆ ತೋರುತ್ತೆ. ಆದರೆ ವಿಧಿಯ ಬರಹವನ್ನು ಯಾರೂ ಬದಲಾಯಿಸಲಾರರು. ಮೇಲಿರುವವನು ಏನು ನಿರ್ಧರಿಸಿದ್ದಾನೋ ಅದೇ ನಡೆಯುತ್ತೆ. ಹಾಗಿದ್ದರೆ ಭಯಪಡುವ ಅಗತ್ಯವೇ ಇಲ್ಲ. ಈ ವಿಡಿಯೋ ಭಯಾನಕವೂ ಅಲ್ಲ, ನಿಮ್ಮನ್ನು ಗೊಂದಲಕ್ಕೆ ಒಳಪಡಿಸುವುದೂ ಅಲ್ಲವೇ ಅಲ್ಲ. ಇದೀಗ ನಾವು ಹೇಳಲಿರುವ ವಿಷಯ ಬಹಳ ಪ್ರಾಮುಖ್ಯತೆ ಮತ್ತು ವಿಶೇಷವಾಗಿದೆ. ನಿಮಗೂ ಮತ್ತು ಈ ದೇವತೆಗೂ ನೇರವಾದ ಸಂಬಂಧವಿದೆ ಎಂದು ಹೇಳಬಹುದು. ಮಾನ್ಯತೆಗಳ ಪ್ರಕಾರ ಇಂದಿನ ಜನ್ಮದಲ್ಲಿ ನೀವು ಯಾವುದೋ ರೀತಿಯ ಈ ನಾಗರೂಪದಲ್ಲೇ ಇದ್ದಿರಬಹುದು. ಇದೇ ಆ ಕರ್ಮದ ಫಲವಾಗಿ ಈ ಜನ್ಮದಲ್ಲಿ ದೇವತೆಯ ಹಿಂಚಾಲನೆ ಮತ್ತು ನಿಮ್ಮ ರಕ್ಷಣೆಯ ಘಟನೆಗಳು ಒಂದೇ ಸಮಯದಲ್ಲಿ ನಡೆಯುತ್ತಿವೆ. ಆದರೆ ಈ ಒಂದು ಬಹಳ ಮುಖ್ಯವಾದ ವಿಷಯ ನಾವು ಸ್ಪಷ್ಟವಾಗಿ ಹೇಳಬೇಕು. ರಾಶಿ ಫಲ ಅಥವಾ ಈ ರೀತಿಯ ಮಾಹಿತಿಗಳು ವೈಜ್ಞಾನಿಕವಾಗಿ ಸಾಬೀತಾಗಿರುವುದಿಲ್ಲ. ಇವೆಲ್ಲವೂ ಜ್ಯೋತಿಷ್ಯ ಶಾಸ್ತ್ರದ ನಂಬಿಕೆಗಳು ಮತ್ತು ಲೆಕ್ಕಾಚಾರಗಳ ಮೇಲೆ ಆಧಾರಿತವಾಗಿವೆ. ಹಾಗಿರೋದ್ರಿಂದ ಈ ವಿಡಿಯೋ ವಿಶೇಷವಾಗಿ ಈ ಜ್ಯೋತಿಷ್ಯದಲ್ಲಿ ಆಸಕ್ತಿ ಇರುವವರಿಗೆ ಮಾತ್ರ. ಇತರರು ಇದನ್ನು ಕೇವಲ ಮನರಂಜನೆಯ ದೃಷ್ಟಿಯಿಂದ ಕೂಡ ನೀವು ನೋಡಬಹುದು. ಸಾಮಾನ್ಯವಾಗಿ ಇಂತಹ ಘಟನೆಗಳು ದಿನನಿತ್ಯದ ಜೀವನದಲ್ಲಿ ನಡೆಯುವುದಿಲ್ಲ. ಅದಕ್ಕಾಗಿಯೇ ನಿಮಗೂ ಇದು ಸ್ವಲ್ಪ ವಿಚಿತ್ರ ಅಂತ ಅಸಾಮಾನ್ಯವಾಗಿ ಅನಿಸಬಹುದು. ತುಂಬಾ ಉಪಯುಕ್ತವಾದ ಮಾಹಿತಿ ನಿಮಗೆ ಲಭಿಸಬೇಕಾ? ಹಾಗಿದ್ರೆ ಈ ವಿಡಿಯೋ ಫಸ್ಟಿಂದ ಹಿಡಿದು ಕೊನೆ ತನಕ ಸ್ಕಿಪ್ ಮಾಡ್ದಲೇ ನೋಡಿದ್ರೆ ತುಂಬಾ ಉಪಯುಕ್ತವಾದ ಮಾಹಿತಿ ನಿಮಗೂ ಕೂಡ ಲಭಿಸುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಪುಟ್ಟದೊಂದು ಲೈಕ್ ಕೊಡೋದನ್ನು ಮರಿಬೇಡಿ. ಈ ರಾಶಿಯವರು ಯಾರೆಲ್ಲ ಇದ್ದೀರಾ ಅವರು ಹೆಚ್ಚಾಗಿ ವಿಡಿಯೋವನ್ನು ಶೇರ್ ಮಾಡಿ. ಓಂ ಶ್ರೀ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟನ್ನು ಹಾಕಿ. ಇಲ್ಲಾಂದರೆ ನಿಮ್ಮ ಮನೆ ದೇವರು, ನಿಮ್ಮ ಕುಲದೇವರ ಹೆಸರನ್ನು ಈ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ. ಈ ಒಂದು ನಂಬಿಕೆ ಮತ್ತು ಈ ರೋಚಕ ರಹಸ್ಯ ಕಥೆಯಂತೆ ನೋಡಿ. ನಾನು ಮತ್ತೊಮ್ಮೆ ಸ್ಪಷ್ಟವಾಗಿ ಹೇಳಲು ನಿಮಗೆ ಇಷ್ಟಪಡ್ತೀನಿ, ಸಾಮಾನ್ಯವಾಗಿ ಇಂತಹದ್ದನ್ನು ನೋಡುವುದೇ ಇಲ್ಲ. ಅದಕ್ಕಾಗಿಯೇ ನಿಮ್ಮ ಮನಸ್ಸಿನಲ್ಲಿ ನಿಮಗೆ ಈ ದೇವತೆಯೊಂದಿಗೆ ಯಾವ ಸಂಬಂಧ ಇರಬಹುದು ಎಂಬ ಪ್ರಶ್ನೆ ಬರೋದು ಸಹಜ. ನಿಜವಾಗಿ ಹೇಳಬೇಕೆಂದರೆ ಇದನ್ನು ನಂಬುವುದು ಬಹಳನೇ ಕಷ್ಟ. ಏಕೆಂದರೆ ಯಾವ ಮನುಷ್ಯ ಈ ಭೂಮಿಗೆ ಜನಿಸುತ್ತಾನೋ ಅವನಿಗೆ ತನ್ನ ಹಿಂದಿನ ಜನ್ಮಗಳ ನೆನಪು ಇರುವುದಿಲ್ಲ. ಅವನು ತನ್ನ ಈ ಪ್ರಸ್ತುತ ಜೀವನದಲ್ಲೇ ಮುಳುಗಿರುತ್ತಾನೆ. ತನ್ನ ಸಂತೋಷ, ದುಃಖ, ಕನಸುಗಳು ಮತ್ತು ಹೋರಾಟಗಳಲ್ಲಿ ನೀವು ಕೂಡ ನಿಮ್ಮ ಜೀವನದಲ್ಲಿ ಹೇಗಿದ್ದೀರೋ ಹಾಗೆಯೇ ಸಂತೋಷವಾಗಿದ್ದೀರಿ. ನಡೆಯುತ್ತಿರುವುದೇ ಸಾಕು ಎಂದು ನಿಮಗೆ ಅನಿಸುತ್ತಿದೆ.
ಹಲವಾರು ವಿಷಯಗಳನ್ನು ತಿಳಿಯಬೇಕೆಂಬ ಆಸೆಯೇ ಇರುವುದಿಲ್ಲ. ಹಳೆಯ ವಿಷಯಗಳನ್ನು ತಿಳಿದು ಏನು ಪ್ರಯೋಜನ ಎಂದು ಮನುಷ್ಯ ಯೋಚಿಸುತ್ತಾನೆ. ಆದರೆ ಇದೇ ಅತಿ ದೊಡ್ಡ ರಹಸ್ಯ. ಕೆಲವೊಮ್ಮೆ ನಮಗೆ ಈ ವ್ಯರ್ಥವೆನಿಸುವ ವಿಷಯಗಳಲ್ಲೇ ನಮ್ಮ ಜೀವನದ ಅತಿ ದೊಡ್ಡ ಆಳವಾದ ಸತ್ಯ ಅಡಗಿದೆ. ಇಂದು ನೀವು ಈ ಸತ್ಯವನ್ನು ತಿಳಿಯದೆ ಹಿಂದೆ ಸರಿದರೆ ಭವಿಷ್ಯದಲ್ಲಿ ಯಾವುದೋ ತಿರುವಿನಲ್ಲಿ ನೀವು ನಿಮ್ಮನ್ನೇ ಕೇಳಿಕೊಳ್ಳಬಹುದು. ಆ ಸಮಯದಲ್ಲಿ ನಾವು ನಮ್ಮ ಬಗ್ಗೆ ತಿಳಿದುಕೊಂಡಿದ್ದರೆ ಚೆನ್ನಾಗಿರುತ್ತಿತ್ತು. ನಮ್ಮ ಜೀವನದಲ್ಲಿ ಈ ಮರು ನಡೆಯುತ್ತಿರುವ ಘಟನೆಗಳು ಯಾಕೆ ನಡೆಯುತ್ತಿವೆ ಎಂಬುದು ನಮಗೆ ಗೊತ್ತಿದ್ದರೆ ತುಂಬಾ ಚೆನ್ನಾಗಿರ್ತಿತ್ತು. ಹಾಗಾದರೆ ಈ ಒಂದು ರಹಸ್ಯಮಯ ವಿಡಿಯೋವನ್ನು ನಿರ್ಲಕ್ಷ್ಯ ಮಾಡಬೇಡಿ. ಇದನ್ನು ನೀವು ಲಘುವಾಗಿ ತೆಗೆದುಕೊಳ್ಳಲು ಹೋಗಬೇಡಿ. ಸ್ವಲ್ಪ ಸಮಯ ಮೀಸಲಿಟ್ಟು ಕೊನೆಯವರೆಗೆ ನೋಡಿ. ಎಲ್ಲವನ್ನ ನಂಬಲೇಬೇಕೆಂದಿಲ್ಲ, ಆದರೆ ಈ ರಹಸ್ಯವನ್ನು ತಿಳಿಯುವ ಅವಕಾಶವನ್ನು ನೀವು ನಿಮಗೆ ಕೊಡಿ. ಬಹುಶಃ ಇದರೊಳಗೆ ನಿಮಗಾಗಿ ಯಾವುದೋ ಒಂದು ಸಂಕೇತ ಇರಬಹುದು. ನೀವು ಬಹಳ ಸಮಯದಿಂದ ಹುಡುಕುತ್ತಿದ್ದ ಉತ್ತರ ಅಡಗಿರಬಹುದು. ಈಗ ಈ ಒಂದು ಮಹತ್ವದ ವಿಷಯ ನಿಮಗೆ ಹೇಳಲಿದ್ದೇನೆ. ಇಲ್ಲಿ ಹಿಂಚಾಲನೆ ಅಂದರೆ ನಿಮಗೆ ಹಾನಿ ಮಾಡುವ ಉದ್ದೇಶ ಅಲ್ಲ. ಇದು ಪ್ರತೀಕಾರ ಅಥವಾ ಕಷ್ಟ ತರಲು ಬಂದದ್ದು ಅಲ್ಲವೇ ಅಲ್ಲ. ಈ ಜ್ಯೋತಿಷ್ಯ ಮಾನ್ಯತೆಗಳ ಪ್ರಕಾರ ಇದು ರಕ್ಷಣೆಯ ಸಂಕೇತ. ಯಾವುದೋ ಒಂದು ಶಕ್ತಿ ನಿಮ್ಮನ್ನು ಕಾಪಾಡಲು ಬಯಸುತ್ತಿದೆ. ಕಷ್ಟದ ಸಮಯದಲ್ಲಿ ನಿಮ್ಮನ್ನು ಒಂಟಿಯಾಗಿ ಬಿಡಲು ಬಯಸುವುದಿಲ್ಲ. ಹಲವಾರು ಬಾರಿ ನೀವು ಅನುಭವಿಸಿದ್ದೀರಲ್ಲ, ಪರಿಸ್ಥಿತಿ ತುಂಬ ಕೆಟ್ಟದ್ದಾಗಲೇ ಎಲ್ಲವೂ ಸರಿಯಾಗುತ್ತೆ. ದಾರಿ ಮುಚ್ಚಿದಂತೆ ಕಂಡಾಗಲೇ ಹೊಸ ದಾರಿ ತೆರೆದುಕೊಳ್ಳುತ್ತೆ. ಇದು ಯಾಕೆ ಆಗುತ್ತೆ ಎಂದು ನೀವು ಯೋಚಿಸಿದ್ದೀರಾ? ಪ್ರತಿ ಬಾರಿ ನೀವು ಹೇಗೆ ಉಳಿದುಕೊಳ್ಳುತ್ತೀರಿ? ಇದೇ ಈ ರಹಸ್ಯದ ಒಂದು ಸೂಚನೆ. ನಿಮ್ಮ ಮನಸ್ಸಿನಲ್ಲಿ ಇನ್ನೊಂದು ಪ್ರಶ್ನೆ ಮೂಡಬಹುದು. ಏನು ನಿಮ್ಮ ಮನಸ್ಸಿನಲ್ಲಿ ಬರ್ತಿದೆ? ಈ ಮನುಷ್ಯ ಮತ್ತು ಈ ದೇವತೆಯ ಸಂಬಂಧ ಹೇಗೆ ಸಾಧ್ಯ? ಅವರ ನಡುವೆ ಪ್ರೀತಿ ಅಥವಾ ಬಂಧ ಹೇಗೆ ಇರಬಹುದು? ಕೇಳಲು ವಿಚಿತ್ರವಾಗಿದ್ದರೂ ಈ ಜ್ಯೋತಿಷ್ಯ ಮತ್ತು ಈ ಜನಪದ ನಂಬಿಕೆಗಳಲ್ಲಿ ಇಂತಹ ಕಥೆಗಳು ಈಗಾಗಲೇ ಇವೆ. ಇವುಗಳನ್ನು ವೈಜ್ಞಾನಿಕ ಸತ್ಯವಲ್ಲ, ಭಕ್ತಿ, ನಂಬಿಕೆ ಮತ್ತು ರಹಸ್ಯ ಕಥೆಗಳಂತೆ ನೋಡಲಾಗುತ್ತೆ. ಹಾಗಿದ್ರೆ ಈ ಭಯ ಪಡುವ ಅಗತ್ಯವೇ ಇಲ್ಲ. ಈ ವಿಡಿಯೋ ನಿಮ್ಮನ್ನು ಈ ಭಯ ಹುಟ್ಟಿಸಲು ಅಥವಾ ಈ ಗೊಂದಲಕ್ಕೆ ಒಳಪಡಿಸುವುದು ಅಲ್ಲವೇ ಅಲ್ಲ. ಇದನ್ನು ಒಂದು ನಂಬಿಕೆ, ಒಂದು ರಹಸ್ಯಮಯ ಕಥೆ ಮತ್ತು ರೋಚಕ ಆಲೋಚನೆಯಾಗಿ ನೀವು ನೋಡಿ. ಎಲ್ಲ ಪ್ರಶ್ನೆಗಳಿಗೆ ನಿಧಾನವಾಗಿ ಉತ್ತರ ಅನ್ನೋದು ಸಿಗುತ್ತೆ. ಶಾಂತ ಮನಸ್ಸಿನಿಂದ ನೋಡಿ ಮತ್ತು ಈ ರಹಸ್ಯದ ಆಳವನ್ನು ಅನುಭವಿಸಿ. ಇಷ್ಟರವರೆಗೆ ಹೇಳಿರುವುದೆಲ್ಲವೂ ಈ ಗ್ರಹ ಗೋಚಾರ ಮತ್ತು ಈ ಜ್ಯೋತಿಷ್ಯ ಲೆಕ್ಕಾಚಾರಗಳ ಮೇಲೆ ಆಧಾರಿತವಾಗಿದೆ. ಹಾಗಿದ್ರೆ ನೀವು ಬಹಳ ಅಗತ್ಯ ಈ ವಿಡಿಯೋ. ಈ ದೇವತೆ ಕೇವಲ ನಿಮ್ಮನ್ನು ಹಿಂಬಾಲಿಸುತ್ತಿಲ್ಲ, ಅವಳು ಕಠಿಣ ತಪಸ್ಸಿನಲ್ಲಿ ನಿರತರಾಗಿದ್ದಾರೆ. ಅವಳು ಈ ಮಹಾದೇವರ ಪರಮ ಭಕ್ತೆ. ದಿನರಾತ್ರಿ ಒಂದೇ ಪ್ರಾರ್ಥನೆ ಮತ್ತು ಈ ಮುಕ್ತಿ ಸಿಗಲಿ ಎಂದು. ಈ ಜ್ಯೋತಿಷ್ಯ ಮಾನ್ಯತೆಗಳ ಪ್ರಕಾರ ಅವಳ ಮನಸ್ಸು ತಪಸ್ಸು ಸ್ವೀಕರಿಸಲಾಗಿದೆ. ಅವಳಿಗೆ ಈ ನಾಗಾಲೋಕದಿಂದ ಮುಕ್ತಿ ಅನ್ನೋದು ಸಿಗಲಿದೆ ಎಂದು ಹೇಳಲಾಗುತ್ತೆ. ಇಲ್ಲಿ ಅವಳು ನಿಮ್ಮನ್ನು ಸಾಮಾನ್ಯ ಮನುಷ್ಯರಾಗಿ ಭೇಟಿ ಮಾಡುವಳು ಮತ್ತು ನೋಡಲು ಸುಂದರಮಯ ಹುಡುಗಿ ಎಂದು ಹೇಳಲಾಗುತ್ತೆ. ಇದನ್ನು ನೀವು ಈ ರೀತಿಯಲ್ಲಿ ವಿವರಿಸಲಾಗುತ್ತೆ. ಅದಕ್ಕಾಗಿಯೇ ನೀವು ಪ್ರತಿಯೊಂದು ಹೆಜ್ಜೆಯಲ್ಲೂ ಬಹಳ ಎಚ್ಚರಿಕೆಯಿಂದ ಇರಬೇಕು. ಯಾವುದೇ ರೀತಿಯ ತಪ್ಪು, ಯಾವುದೇ ರೀತಿಯ ಈ ಕರ್ಮವನ್ನು ಮಾಡಲೇಬಾರದು. ವಿಧಿಯ ಬರಹವನ್ನು ಯಾರೂ ಅಳಿಸಲಾರರು. ವಿಧಿ ನಿರ್ಧರಿಸಿದ್ದೇ ಆಗುತ್ತೆ. ಆದ್ದರಿಂದ ನಿಮ್ಮ ಭಾಗ್ಯದಲ್ಲಿ ಏನು ಬರೆಯಲ್ಪಟ್ಟಿದೆಯೋ ಅದನ್ನು ಸ್ವೀಕರಿಸಲು ಯಾವತ್ತೂ ಹಿಂಜರಿಯಬೇಡಿ. ಮಾನ್ಯತೆಗಳ ಪ್ರಕಾರ ಆಕೆ ನಿಮ್ಮದಾಗಿದ್ದವಳು ಈಗ ನಿಮ್ಮದೇ ಮತ್ತು ಜೀವನ ಪೂರ್ತಿ ನಿಮ್ಮದೇ ಆಗಿರುತ್ತಾಳೆ. ಆದರೆ ಇಲ್ಲಿ ನಿಮ್ಮ ಮೇಲೂ ಒಂದು ಜವಾಬ್ದಾರಿ ಇದೆ. ಆಕೆ ಮಹಾದೇವರನ್ನು ಪ್ರಸನ್ನಗೊಳಿಸಲು ತಪಸ್ಸು ಮಾಡುತ್ತಿರುವಂತೆ ನೀವು ಕೂಡ ಮಹಾದೇವರನ್ನು ಪ್ರಾರ್ಥಿಸಬೇಕು. ಮನಸ್ಸಾರೆ ಅವರನ್ನು ಸ್ಮರಿಸಬೇಕು. ಪೂಜೆ, ಈ ಪುನಸ್ಕಾರಗಳು ಮಾಡಬೇಕು ಮತ್ತು ನಿಜವಾದ ಭಾವದಿಂದ ಅವರ ಆಶೀರ್ವಾದವನ್ನು ಪಡೆದುಕೊಳ್ಬೇಕು. ಇದು ಭಯಪಡಿಸುವ ವಿಷಯವೇ ಅಲ್ಲ. ಇದನ್ನು ಒಂದು ಆಧ್ಯಾತ್ಮಿಕ ಸಂಬಂಧವಾಗಿ ನೋಡಬೇಕು. ಅವಳು ಈ ನಾಗಾಲೋಕದಿಂದ
ಈ ಮುಕ್ತಿ ಪಡೆದ ಕ್ಷಣದಲ್ಲೇ ಮೊದಲು ನಿಮ್ಮ ಜೊತೆಗೆ ಮಹಾದೇವರ ದರ್ಶನ ಮಾಡಲು ಬಯಸುತ್ತಾಳೆ. ಇದು ಆಕೆಗೆ ಮಾತ್ರವಲ್ಲ, ನಿಮಗೂ ಒಂದು ವಿಶೇಷ ಕ್ಷಣವಾಗಿದೆ. ಆದ್ದರಿಂದ ಮನಸ್ಸನ್ನು ಶಾಂತವಾಗಿರಿಸಿ ಭಕ್ತಿಯನ್ನು ಕಾಪಾಡಿಕೊಳ್ಳಿ ಮತ್ತು ಈ ಸಂಪೂರ್ಣ ರಹಸ್ಯವನ್ನು ಈ ಜ್ಯೋತಿಷ್ಯ ನಂಬಿಕೆ ಮತ್ತು ಆಧ್ಯಾತ್ಮಿಕ ಕಥೆಯಾಗಿ ಅರ್ಥ ಮಾಡಿಕೊಳ್ಳಿ. ಮುಂದಿನ ಸಂಪೂರ್ಣ ಮಾಹಿತಿಯನ್ನು ಇದೇ ವಿಡಿಯೋದಲ್ಲಿ ನೀಡಲಾಗುತ್ತೆ. ಇದನ್ನು ನೀವು ಕೊನೆಯವರೆಗೂ ತಪ್ಪದೇ ನೋಡಿ. ನಂತರ ಆ ನಾಗದೇವತೆ ಹುಡುಗಿ ನಿಮ್ಮೊಡನೆ ಪೂಜೆ ಪಾಠ ಮತ್ತು ಇದರ ಬಗ್ಗೆ ಮಾತನಾಡಿದಾಗ ಮಹಾದೇವರ ದರ್ಶನಕ್ಕೆ ನೀವು ಹೋಗಬೇಕು ಎಂದು ಹೇಳಿದಾಗ ಇದು ಎಂದಿಗೂ ನೀವು ಯಾವತ್ತೂ ಯಾವ ಕ್ಷಣದಲ್ಲೂ ಅಷ್ಟೇ ನಿರಾಕರಿಸಬೇಡಿ. ಅವಳೊಂದಿಗೆ ಕನಿಷ್ಠ ಒಮ್ಮೆಯಾದರೂ ಹೋಗಿ, ಏಕೆಂದರೆ ಅದೇ ಕ್ಷಣ ನಿಮ್ಮ ಜೀವನದ ಅತೀ ದೊಡ್ಡ ತಿರುವಾಗಲಿದೆ. ಅವರು ನೋಡೋದಕ್ಕೆ ತುಂಬಾ ಸುಂದರ, ಅತಿ ಸುಂದರ ಅಂತಲೇ ಅನ್ನಬಹುದು. ಈ ಒಂದು ಹೆಜ್ಜೆಯೊಂದಿಗೆ ಬಹಳಷ್ಟು ವಿಷಯಗಳು ಬದಲಾಗುತ್ತೆ. ವರ್ಷಗಳ ಹಳೆಯ ಶಾಪ, ಅವರು ಕೂಡ ಈ ಜನ್ಮದಲ್ಲಿ ಮನುಷ್ಯರನ್ನಾಗಿ ಅವರು ಹುಟ್ಟಿದ್ದಾರೆ. ಜನ್ಮ ಜನ್ಮಾಂತರದ ಬಂಧನ ಮತ್ತು ಈ ಅಪೂರ್ಣ ಕರ್ಮಗಳು ನಿಧಾನವಾಗಿ ಕೊನೆಗೊಳ್ಳಲಾರಂಭಿಸುತ್ತೆ. ಈ ಯೋಗ ಪೂರ್ಣವಾದ ತಕ್ಷಣ ನಿಮ್ಮಿಬ್ಬರ ಮಿಲನವಾಗುತ್ತೆ. ಈ ಮಿಲನ ಅಚಾನಕ ಆಗುವುದಿಲ್ಲ. ವಿಧಿ ಮೊದಲೇ ನಿರ್ಧರಿಸಿದೆ. ನೀವು ಪರಸ್ಪರ ಅರ್ಥ ಮಾಡಿಕೊಳ್ಳುತ್ತೀರಿ, ಪರಸ್ಪರ ಆಧಾರವಾಗುತ್ತೀರಿ, ನಂತರ ಸಂತೋಷದಿಂದ ಜೀವನವನ್ನು ಮುಂದುವರೆಸುತ್ತೀರಿ. ನಿಮ್ಮ ಜೀವನದಲ್ಲಿ ನೀವು ಎಂದಿಗೂ ಕಲ್ಪಿಸಿರದಷ್ಟು ಸುಖ ಸಿಗುತ್ತೆ. ಈ ಬಾರಿಯೂ ಕೂಡ ನೀವು ಸಡಿಲತೆ ತೋರಿದರೆ ಮುಂದಿನ ಅವಕಾಶ ಮತ್ತೆ ಬರದಿರಬಹುದು. ಎಚ್ಚರಿಕೆಯಿಂದ ಇರಿ, ಪರಿಶ್ರಮ ಮುಂದುವರಿಸಿ ಮತ್ತು ಅವಕಾಶ ಬಂದಾಗ ಪೂರ್ಣ ಆತ್ಮವಿಶ್ವಾಸದೊಂದಿಗೆ ಅದನ್ನು ಹಿಡಿಯಿರಿ. ಇದೇ ಸಮಯ ನಿಮ್ಮ ಜೀವನಕ್ಕೆ ಹೊಸ ದಿಕ್ಕು ನೀಡುವ ಸಮಯ. ನಂಬಿಕೆ ಇಡಿ, ಪ್ರಯತ್ನ ಮುಂದುವರಿಸಿ ಮತ್ತು ಏಕೆಂದರೆ ಈಗ ನಿಮ್ಮ ಕತೆ ಬದಲಾಗುವುದು. ಅವಕಾಶ ಬಂದಾಗ ಅದನ್ನು ನೋಡಿಕೊಂಡು ಬಿಡಬೇಡಿ, ಅದನ್ನು ಸಾಧನೆಯಾಗಿ ಪರಿವರ್ತಿಸಿ. ಒಂದು ಬಹಳ ಮುಖ್ಯವಾದ ವಿಷಯ ನಿಮಗೆ ತಿಳಿಸಬೇಕು. ಈ ವ್ಯವಸಾಯ ಆರಂಭಿಸುವಾಗ ಯಾವತ್ತೂ ಸಣ್ಣ ಮಟ್ಟದಿಂದಲೇ ಶುರು ಮಾಡಿ. ದೊಡ್ಡ ವ್ಯವಸಾಯ ಆಕರ್ಷಿತವಾಗಿದ್ದರೂ ಅದರೊಂದಿಗೆ ಅಪಾಯವೂ ದೊಡ್ಡದಾಗಿರುತ್ತೆ. ಆರಂಭದಲ್ಲಿ ಅತ್ಯಂತ ಮುಖ್ಯವಾದದ್ದು ಅನುಭವವಿಲ್ಲದೆ ತೆಗೆದುಕೊಂಡ ದೊಡ್ಡ ನಿರ್ಧಾರಗಳು ಅನೇಕ ಬಾರಿ ನಷ್ಟಕ್ಕೆ ಕಾರಣವಾಗುತ್ತದೆ. ಯಾವುದೇ ಒಂದು ಕೆಲಸವನ್ನು ಶುರು ಮಾಡುವ ಮೊದಲು ನೀವೆಲ್ಲಾದರೂ ಕಲಿತರೆ, ಕೆಲಕಾಲ ಯಾರೊಂದಿಗಾದರೂ ಕೆಲಸ ಮಾಡಿದರೆ, ನೆಲಮಟ್ಟದಿಂದ ವಿಷಯಗಳನ್ನು ಅರ್ಥ ಮಾಡಿಕೊಂಡರೆ ಮುಂದೆ ಅದೇ ಅನುಭವ ನಿಮ್ಮ ಅತೀ ದೊಡ್ಡ ಶಕ್ತಿಯಾಗುತ್ತೆ. ನಂತರ ನೀವು ಹೊಸ ಪ್ರಯತ್ನ ಮಾಡಿದಾಗ ಯಶಸ್ಸಿನ ಅವಕಾಶಗಳು ತಾನಾಗಿಯೇ ಹೆಚ್ಚುತ್ತೆ. ಈ ವ್ಯಾಪಾರದಲ್ಲಿ ಪಾಲುದಾರಿಕೆಗೆ ಸಂಬಂಧಿಸಿದಂತೆಯೂ ಉತ್ತಮ ಸೂಚನೆಗಳು, ಸರಿಯಾದ ವ್ಯಕ್ತಿಯ ಜೊತೆಗೆ ಪ್ರಾಮಾಣಿಕತೆ, ಸಹಕಾರ ಮತ್ತು ಪರಸ್ಪರ ಅರ್ಥ ಮಾಡಿಕೊಳ್ಳುವಿಕೆ, ಈ 3 ಇದ್ದರೆ ನೀವು ಮುಂದೆ ಸಾಗಿದರೆ ನಿಮ್ಮ ಮನಸ್ಸು ತೃಪ್ತಿಯಾಗುತ್ತೆ, ಲಾಭವು ಉತ್ತಮವಾಗಿರುತ್ತೆ, ನಿಮ್ಮ ಅಗತ್ಯಗಳನ್ನು ಸುಲಭವಾಗಿ ಪೂರೈಸಲು ಸಾಧ್ಯವಾಗುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಸಹ ಧನ್ಯವಾದಗಳು.